ಇಲ್ಲಿ ನಾವು ಈಕ್ವಲೆಂಟ್ ರಿಲೇಷನ್ಶಿಪ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಆ ರಿಲೇಷನ್ ಆರ್ ಇನ್ ಅ ಸೆಟ್ ಎ ಸೆಟ್ ಟು ಬಿ ಆ್ಯನ್ ಈಕ್ವಲೆಂಟ್ ರಿಲೇಷನ್ ಇಫ್ ಆರ್ ಇಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕಲ್ ಆ್ಯಂಡ್ ಟ್ರಾನ್ಸಿಟಿವ್. ಈ 3 ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂತ ಹೇಳಿದ್ರೆ ಅಂಥ ರಿಲೇಷನು ಈಕ್ವಲೆಂಟ್ ರಿಲೇಷನ್ ಅಂತ ಹೇಳಿ ಕರಿತೀವಿ. ಒಂದು ಎಕ್ಸಾಂಪಲ್ ತೊಗೊಳೋಣ. ಲೆಟ್ ಟಿ ಬಿ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಅ ಪ್ಲೇನ್ ವಿತ್ ಆರ್ ಅ ರಿಲೇಷನ್ ಇನ್ ಟಿ ಗಿವನ್ ಬೈ T1 and T2 such that T1 is congruent to T2. So it will pick up order pair T1 and T2. ಕಂಡೀಷನ್ ಅಂತ ಹೇಳಿದ್ರೆ T1 ಮತ್ತು T2 ಕಾಂಗ್ರೆಂಟ್ ಆಗಿರಬೇಕು. ಈ ಪ್ರಶ್ನೆ ಈ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನಿಮ್ಮ ಹತ್ರ ಒಂದು ಪ್ಲೇನ್ ಇದೆ, ಇದರಲ್ಲಿ ಹಲವಾರು ನೀವು ಏನೋ ಯೋಚನೆ ಮಾಡ್ತೀರೋ, ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೋ ಅಂಥ ಟ್ರಯಾಂಗಲ್ ಎಲ್ಲ ಇದೆ, ಸರಿನಾ? ಆಯಿತಾ? ಸೊ ಇದರಲ್ಲಿ ನಾನು ಎಂಥ ಪೇರ್ಗಳು ಪಿಕ್ ಮಾಡ್ತೀನಿ ಅಂತ ಹೇಳಿದ್ರೆ ಆ್ಯಸ್ ಪರ್ ದಿಸ್ ಡೆಫಿನೇಷನ್ ಅವೆರಡು ಕಾಂಗ್ರೆಂಟ್ ಆಗಿರಬೇಕು ಅಂತ ಹೇಳಿ. ಇವಾಗ ಪ್ರಶ್ನೆ ಇವೆಲ್ಲ ನಾನು ಅಂತ ಈ ಡೆಫಿನೇಷನಲ್ಲಿ ವಿಲ್ ದೇ ಬಿ ರಿಫ್ಲೆಕ್ಸಿವ್, ಸಿಮೆಟ್ರಿ ಆರ್ ಟ್ರಾನ್ಸಿಟಿವ್ ಆ್ಯಂಡ್ ಟ್ರಾನ್ಸಿಟಿವ್. ಸೊ ರಿಫ್ಲೆಕ್ಸಿವ್ ಅಂತ ಹೇಳಿದ್ರೆ ಆ್ಯನ್ ಎಲಿಮೆಂಟ್ ಶುಡ್ ಬಿ ರಿಲೇಟೆಡ್ ಟು ಇಟ್ ಸೆಲ್ಫ್. ಈ ಕಂಡೀಷನ್ ಇರಬೇಕು ಅಂತ ಹೇಳ್ತು ಅಂದರೆ ಯಾವುದೋ ಒಂದು ಟ್ರಯಾಂಗಲ್ ತೊಗೊಂತು ಅಂದರೆ ನಾನು ಈ ಟ್ರಯಾಂಗಲ್ಲು ನಾನು ಕಾಪಿ ಮತ್ತು ಪೇಸ್ಟ್ ಮಾಡ್ತು ಅಂತ ಹೇಳಿದ್ರೆ ಇಟ್ ಈಸ್ ಕಾಂಗ್ರುಯೆಂಟ್ ಟು ಇಟ್ ಸೆಲ್ಫ್ ಅಲ್ವಾ? A triangle is congruent to itself. ಹೌದು ತಾನೆ? A triangle is congruent to itself. ಹಾಗಾಗಿ ಇದು ರಿಫ್ಲೆಕ್ಸಿವ್, ಸರಿನಾ? ನೆಕ್ಸ್ಟು ಸಿಮೆಟ್ರಿಕ್. ಸಿಮೆಟ್ರಿಕ್ ಅಂತ ಹೇಳಿದ್ರೆ ಏನು? ಎ ಕಾಮ ಬಿ ಇತ್ತು ಅಂತ ಹೇಳಿದ್ರೆ ಬಿ ಕಾಮ ಏನೂ ಕೂಡ ಇರಬೇಕು ಅಂತ ಹೇಳಿ. ಆಯಿತಾ? ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಫ್ ಐ ಹ್ಯಾವ್ ಅ ಟ್ರಯಾಂಗಲ್, ಓಕೆ, ಈ ರೀತಿಯೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಟ್ರಯಾಂಗಲ್ 1 ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ 2. ಹೀಗಿತ್ತು ಇರಬೇಕು, ಹೀಗಿತ್ತು ಅಂತ ಹೇಳ್ತು ಅಂದರೆ ದ ಟ್ರಯಾಂಗಲ್ 2 ಶುಡ್ ಬಿ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ 1 ತಾನೆ? ಕಾಂಗ್ರುಯೆನ್ಸಿ ಅಂತ ಹೇಳಿದ್ರೆ ನೀವು ಏನೇ ಮಾಡಿದ್ರು, ಅಕ್ಕಪಕ್ಕ ಮಾಡಿದ್ರೂ ಅದೇ ಉತ್ತರ ಕೊಡುತ್ತೆ. ದೇ ಆರ್ ಕಾಂಗ್ರುಯೆಂಟ್, ಅದು ಬದಲಾಯಿಸೋಕ್ಕಾಗಲ್ಲ. ಸೊ ಇದು ಸಿಮೆಟ್ರಿ ಟೆಸ್ಟ್ ಕೂಡ ಪಾಸ್ ಮಾಡುತ್ತೆ ಅಲ್ವಾ? T1, T2 is present, T2, T1 is also present. ಸರಿ ತಾನೆ? ಸೊ ಕೊನೆಯದಾಗೇನೋ ಟ್ರಾನ್ಸಿಟಿವ್. ಟ್ರಾನ್ಸಿಟಿವಲ್ಲಿ 3 ಸ್ಟೆಪ್ ಇದೆ. ಒಂದು ಎ ಕಾಮ ಬಿ, ಬಿ ಕಾಮ ಸಿ ಇಫ್ ದೇ ಬಿಲಾಂಗ್ ಟು ಆರ್, ಈ ಥರ ಇತ್ತು ಅಂತ ಹೇಳಿದ್ರೆ ದೆನ್ ಎ ಕಾಮ ಸಿ ಶುಡ್ ಬಿಲಾಂಗ್ ಟು ಆರ್ ಅಂತ ಹೇಳಿ. ಹೌದಲ್ವಾ? ಸೊ ಇಲ್ಲೊಂದು ಈ ಥರ ಒಂದು ಎಕ್ಸಾಂಪಲ್ ತೊಗೊತೀನಿ. ಇದು 1ನೇದು, ಇದು 2, ಹಾಂ, ಇವಾಗ ಈ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇದನ್ನು. ಸೊ ಇದು ಮೊದಲನೇದು, ಆಯಿತಾ? ಅದಾಯಿತು ಅಂದಮೇಲೆ ಇದು 2ನೇದು, ಮತ್ತು ಇದು 2ನೇದು, ಇದು 3ನೇದು. ಇವಾಗ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಫ್ ದ ಫಸ್ಟ್ ಒನ್ ಈಸ್ ಕಾಂಗ್ರುಯೆಂಟ್ ಟು ಸೆಕೆಂಡ್ ಒನ್, ಸೆಕೆಂಡ್ ಒನ್ ಈಸ್ ಕಾಂಗ್ರುಯೆಂಟ್ ಟು ಥರ್ಡ್ ಒನ್, ಈ ಥರ ಇತ್ತು ಅಂತ ಹೇಳಿದ್ರೆ ಆಯಿತಾ? ಫಸ್ಟ್ ಒನ್ನು ಮತ್ತು ಥರ್ಡ್ ಒನ್ನು ಕಾಂಗ್ರುಯೆಂಟ್ ಆಗಿರಲೇಬೇಕು ಅಂಥೇಳಿ, ಸರಿ ತಾನೆ? ಸೊ ಇದೇ ನಿಮ್ಮ 3 ಕಂಡೀಷನ್ ಕೂಡ ಎಂಥದ್ದು ಸ್ಯಾಟಿಸ್ಫೈ ಆಗಿದೆ. ಹಾಗಾಗಿ ಇದು ಈಕ್ವಲೆಂಟ್ ರಿಲೇಷನ್ ಅಂತ ಹೇಳಿ ಕರಿಬೋದು. ದಿಸ್ ರಿಲೇಷನ್ ಇಸ್ ಕಾಲ್ಡ್ ಆಸ್ ಈಕ್ವಲೆಂಟ್ ರಿಲೇಷನ್.